ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೆಲ್ಲದರ ನಡುವೆ ಮುಸ್ಲಿಂ ಮಹಿಳಾ ಶಾಸಕಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಕಲಬುರಗಿಯ ಶಾಸಕಿ ಖನಿಜಾ ಫಾತಿಮಾಗೆ ಸಚಿವ ಸ್ಥಾನ ನೀಡಿ ಅನ್ನುವಂತ ಒತ್ತಾಯ. ಮುಸ್ಲಿಂ ಸಮುದಾಯದಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಲಾಗಿದೆ. ಅದು ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಪಟ್ಟು. ಕಲಬುರಗಿಯ ಶಾಸಕಿಯಾದಂಥ ಖನೀಜಾ ಫಾತಿಮಾ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮುಸ್ಲಿಂ ಸಮುದಾಯದಿಂದ ಬೇಡಿಕೆಯನ್ನ ಮುಂದಿಡಲಾಗಿದೆ. ಮಹಿಳಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಪಟ್ಟು. ಉತ್ತರ ಕರ್ನಾಟಕದಲ್ಲಿ ಹಿಡಿತ ಸಾಧಿಸೋದಕ್ಕೆ ಹೊಸ ಪ್ಲಾನ್ ರೆಡಿ ಆಗ್ತಾ ಇದೆ. ಖರ್ಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಮರುಲ್ ಇಸ್ಲಾಂ ಪತ್ನಿ ಪರ ಮುಸ್ಲಿಂ ಸಮುದಾಯ ಕೂಡ ಪಟ್ಟು ಹಿಡಿದಿದೆ. ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದ್ ಕಡೆ ಅಭಿಮಾನಿಗಳು ವಿಶೇಷವಾದಂಥ ಪೂಜೆ ಸಲ್ಲಿಸಿದ್ದಾರೆ. ಕಮರುಲ್ ಇಸ್ಲಾಂ ಕಾಲದಿಂದಲೂ ಕೂಡ ಅವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದೆ. ಯಾವುದೇ ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫಾತಿಮಾ ಅವರು ಜನಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಖನೀಜಾ ಫಾತಿಮಾಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಕೊನೆಗೂ ವಿರಾಮ ಬಿದ್ದಿರುವಂಥದ್ದು. ಅದಾದ ಬಳಿಕ ಡಿಸಿಎಂ ಹಾಗೂ ಸಚಿವ ಸ್ಥಾನಕ್ಕೆ ಲಾಬಿಗಳು ಕೂಡ ಆರಂಭವಾಗಿರುವಂಥದ್ದು. ಏನು ಕಲಬುರಗಿಯಲ್ಲೂ ಕೂಡ ಅನೇಕ ಜನ ಶಾಸಕರು ಇದೀಗ ನಮಗೆ ಸಚಿವ ಸ್ಥಾನವನ್ನು ನೀಡಬೇಕು ಎನ್ನುವಂಥ ಪಟ್ಟ ನೀಡಿರುವಂಥದ್ದು. ಅವರ ಅಭಿಮಾನಿಗಳು ಕೂಡ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಕಲಬುರಗಿ ನಗರದ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದಂತಹ ಖನೀಜಾ ಫಾತಿಮಾ ಅವರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಎನ್ನುವಂಥ ಆಗ್ರಹವನ್ನು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಮುಖಂಡರು ಮಾಡ್ತಿರುವಂಥದ್ದು. ಏನು ಖನೀಜಾ ಫಾತಿಮಾ ಅವರು ಸತತವಾಗಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆಯನ್ನು ಮಾಡ್ತಿದ್ದಾರೆ. ಅದಲ್ಲದೆ ಅವರ ಪತಿ ಕಮರುಲ್ ಇಸ್ಲಾಂ ಅವರು ಕೂಡ ಅನೇಕ ಬಾರಿ ಶಾಸಕರಾಗಿ ಜನಸೇವೆಯನ್ನು ಮಾಡಿ ರಾಜಕೀಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು, ಜನರಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಇದೀಗ ಅವರ ಪತ್ನಿಯಾದಂಥ ಖನೀಜಾ ಫಾತಿಮಾ ಅವರು ಕೂಡ ಅವರ ಹಾದಿಯಲ್ಲೇ ನಡೀತಿರುವಂಥದ್ದು. ಜನರಿಗಾಗಿ ಜನಸೇವೆ ಮಾಡುತ್ತಲೇ ಹೊರಟಿದ್ದಾರೆ. ಆದರೆ ಅವರಿಗೆ 2ನೇ ಬಾರಿ ಶಾಸಕರಾದರೂ ಕೂಡ ಅವರಿಗೆ ಸಚಿವ ಸ್ಥಾನವನ್ನು ನೀಡಿರಲಿಲ್ಲ. ಹೀಗಾಗಿ ನೂತನ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎನ್ನುವಂಥವನ್ನು ಅಲ್ಲಿ ಅವರ ಅಭಿಮಾನಿಗಳು ಮಾಡ್ತಿರುವಂಥದ್ದು. ಇನ್ನೊಂದು ಏನಂದರೆ ಖನೀಜಾ ಫಾತಿಮಾ ಅವರು ಈ ರಾಜ್ಯದ ಅಲ್ಪಸಂಖ್ಯಾತರ ಮಹಿಳಾ ಏಕೈಕ ಶಾಸಕಿ ಆಗಿರುವಂಥದ್ದು. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎನ್ನುವಂಥ ಆಗ್ರಹವನ್ನು ಅವರ ಅಭಿಮಾನಿಗಳು ಮಾತಾಡ್ತಿರುವಂಥದ್ದು. ಆಗ್ರಹವನ್ನು ಮಾಡ್ತಿರೋದು. ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳಿದ್ದಾರೆ. ಯಾವೆಲ್ಲ ಆಗ್ರಹವನ್ನು ಮಾಡ್ತಾರೆ? ಈಗ ಸಚಿವ ಸಂಪುಟ ವಿಸ್ತರಣೆ ಮಾತುಗಳು ಕೂಡ ಕೇಳಿ ಬರ್ತಿದೆ. ನಿಮ್ಮ ಒತ್ತಾಯ ಏನು ಸರ್ಕಾರಕ್ಕೆ ಹಾಗೂ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ? ನೋಡಿ, ಸಂಪುಟ ಪುನರ್ರಚನೆಯಲ್ಲಿ ನಮ್ಮ ಜನಪ್ರಿಯ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ಖನೀಜಾ ಫಾತಿಮಾ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಗುಲ್ಬರ್ಗಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 50,000ಕ್ಕಿಂತಲೂ ಹೆಚ್ಚು ಲೀಡ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರ ಹಿಡಿತಾ ಇದೆ ಅಂದರೆ ಅದಕ್ಕೆ ಮೇಡಮ್ ಖನೀಜಾ ಫಾತಿಮಾ ಕಾರಣ. ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಗ್ರಾಜ್ಯುಯೇಟ್ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಲೀಡ್ ಬರಬೇಕಾದ್ರೆ ಮೇಡಮ್ ಖನೀಜಾ ಫಾತಿಮಾ ಕಾರಣ. ಇವತ್ತೇನಾದರೂ ಕಲಬುರಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಶಾಸಕಿ ಶ್ರೀಮತಿ ಖನೀಜಾ ಫಾತಿಮಾ ಮೇಡಮ್ ಅವರು. ಈಗ ಅತಿ ಹೆಚ್ಚು ಜನರ ಶಾಸಕರದ ಈಗ ಸಚಿವ ಸ್ಥಾನದ ಮೇಲೆ ಕಣ್ಣಿದೆ. ಅಂತ ಸಂದರ್ಭದ ಲಾಬಿಯಲ್ಲಿ ನಿಮ್ಮ ಶಾಸಕಿ ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ನಂಬಿಕೆ ಇದೆ ನಿಮಗೆ? ಸರ್, ಖಂಡಿತ ನಂಬಿಕೆ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮಹಿಳಾ ಸಚಿವರ ಸಂಖ್ಯೆ ತೀರಾ ಕಡಿಮೆ. ಅದರಲ್ಲೂ ನಮ್ಮ ಮೇಡಮ್ ಅವರು ಅಲ್ಪಸಂಖ್ಯಾತ ಸಮುದಾಯರಾಗಿದ್ದರೂ ಕೂಡ ಎಲ್ಲರನ್ನ ತೆಗೆದುಕೊಂಡು ಒಂದು ಅಭಿವೃದ್ಧಿ ಕಾರ್ಯ ಮಾಡಿಕೊಂಡು ಅವರ ಪತಿಯವರಾಗಿರ್ತಕ್ಕಂಥ ಕಮರುಲ್ ಇಸ್ಲಾಂ ಸಾಹೇಬರ ಹಾದಿಯಲ್ಲೇ ನಡೆದಿದ್ದಾರೆ. ಹೀಗಾಗಿ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಸಿಗ್ತಾ ಅನ್ನೋ ನಂಬಿಕೆ ನಮಗೆ 100% ಇದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಮನವಿ ಕೊಡಬೇಕಂತಂದ್ರೆ MLA ಖನೀಜಾ ಫಾತಿಮಾ ಅವರು ಉತ್ತರ ಮತಕ್ಷೇತ್ರದಲ್ಲಿ ಹಲವಾರು ಬಾರಿ ಗೆದ್ಕೊಂತ ಬಂದಾರ. ಅಂದರೂ ಅವರಿಗೆ ಸಚಿವ ಸಂಪುಟ ಸ್ಥಾನ ಕೊಟ್ಟಿಲ್ರಿ ಅವರು. ಯಾಕಂದ್ರೆ ಖನೀಜಾ ಫಾತಿಮಾ ಮೇಡಮ್ ಅವರು ಕಾರಣ ಏನಂದ್ರೆ ಕೇಂದ್ರದಿಂದ ಎಲೆಕ್ಷನ್ ಐತಲ್ಲಿ MP ಎಲೆಕ್ಷನ್ ಆಗಲಿಕ್ಕೆ ಮೇಡಮ್ ಅವರು ಭಾಳಷ್ಟು ಲೀಡ್ ಕೊಟ್ಟರು ಉತ್ತರ ಮತಕ್ಷೇತ್ರದಿಂದ. ಹಾಗಾಗಿಯೇ ಅವರು ರಾಧಾಕೃಷ್ಣ ಸರ್ ಗೆದ್ದಾರ. ಹಾಗಾಗಿ ಖನೀಜಾ ಫಾತಿಮಾ ಮೇಡಮ್ ಅವರು ಇನ್ನೂ ಹಾಗೆ ಹೆಚ್ಚು ಕೆಲಸ ಮಾಡ್ಕೊತ ಹೋಗ್ತಾರೆ. ಅವರು ಅವ್ರಿಗೆ ಸ್ವಲ್ಪ ಇನ್ನೂ 2 ವರ್ಷದ ಅದು 2 ವರ್ಷ ಆದರೂ ಮೇಡಮ್ ಅವರಿಗೆ ಇದು ಕೊಡ್ಬೇಕಂತೇಳಿ ನಮ್ಮ ಆಸೆ ಅದ. ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಅಭಿಮಾನಿಗಳ ಆಗ್ರಹವಾಗಿರುವಂಥ ಏನು ಖನೀಜಾ ಫಾತಿಮಾ ಅವರು ಜನಸೇವೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹೀಗಾಗಿ ಅವರ ಸೇವೆಯನ್ನು ಪರಿಗಣಿಸಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎನ್ನುವಂಥ ಆಗ್ರಹವನ್ನು ಅಭಿಮಾನಿಗಳು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.